ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಸಂಪ್ರದಾಯಬದ್ಧವಾಗಿ ಕೈಶಿಕ ದ್ವಾದಶಿ ಪೂಜೆಗಳು. ಶ್ರೀ ಉಗ್ರ ಶ್ರೀನಿವಾಸ ಮೂರ್ತಿ ದಿವ್ಯ ದರ್ಶನ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಉತ್ಥಾನ ದ್ವಾದಶಿ ಉತ್ಸವಗಳು. ಅಮಲಕೇಶ ಅಲಂಕಾರದಲ್ಲಿ ಶ್ರೀಕೃಷ್ಣನ ಭವ್ಯ ದರ್ಶನ. ಮಠಾಧಿಪತಿಗಳ ಆಧ್ವರ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ತುಳಸಿ ದಾಮೋದರ ಪೂಜೆಗಳು, ಮಂಗಳ ನೀರಾಜನಗಳು. ಕರ್ನಾಟಕ ರಾಜ್ಯಾದ್ಯಂತ ಸಂಪ್ರದಾಯಬದ್ಧವಾಗಿ ಶ್ರೀ ವಿಜಯದಾಸರ ಆರಾಧನೋತ್ಸವಗಳು. ಗುಂತಕಲ್ ಚಿಪ್ಪಗಿರಿ ಶ್ರೀ ವಿಜಯದಾಸರ ಬೃಂದಾವನದಲ್ಲಿ ಪ್ರತ್ಯೇಕ ಪೂಜೆಗಳು, ನೀರಾಜನಗಳು. ತಿರುಮಲದಲ್ಲಿ ಶ್ರೀವಾಣಿ ದರ್ಶನ ಟಿಕೆಟ್ಗಳ ನೂತನ ಕೌಂಟರ್ಗಳು ಪ್ರಾರಂಭ. ಶ್ರೀವಾರಿ ಭಕ್ತರಿಗೆ ಮತ್ತಷ್ಟು ಸುಲಭವಾಗಿ ಟಿಕೆಟ್ ದೊರಕುವ ಹಾಗೆ ಕಾರ್ಯನಿರ್ವಹಣೆ. ತಿರುಮಲದಲ್ಲಿ ಕೈಸಿಕ ದ್ವಾದಶಿಯ ಪ್ರಯುಕ್ತ ಉಗ್ರ ಶ್ರೀನಿವಾಸ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ತಿರುಚಿಯಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ಪ್ರತಿ ವರ್ಷ ಕೈಸಿಕ ದ್ವಾದಶಿಯ ದಿನದಂದು ಸೂರ್ಯೋದಯಕ್ಕಿಂತ ಮೊದಲು ಶ್ರೀ ಉಗ್ರ ಶ್ರೀನಿವಾಸ ಮೂರ್ತಿ ಶ್ರೀದೇವಿ ಭೂದೇವಿ ಸಮೇತ ಶೋಭಾಯಮಾನವಾಗಿ ಅಲಂಕೃತದೊಂದಿಗೆ ತಿರುಚಿಯಲ್ಲಿ ಆಸೀನರಾಗಿ ಮಾಡಬೀದಿಗಳಲ್ಲಿ ವಿಹರಿಸಿ ಮತ್ತೆ ಆಲಯಕ್ಕೆ ತಲುಪುವರು. ಈ ಕಾರ್ಯಕ್ರಮದಲ್ಲಿ ಅಶೇಷ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಉಗ್ರ ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜಿಎಚ್ ಸ್ವಾಮಿ, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮತ್ತಿತರರು ಪಾಲ್ಗೊಂಡಿದ್ದರು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಕೈಶಿಕ ದ್ವಾದಶಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭವಾಗಿ ಆಲಯದ ಮುಖಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ಆನಂತರ ತಿರುಮಲ ನಂಬಿ ವಂಶಸ್ಥರು ತೊಳಪ್ಪಾಚಾರ್ಯುಲು, ಟಿ.ಕೆ. ಮುಕುಂದ ತಾತಾಚಾರ್ಯುಲು ಕೌಶಿಕ ಪುರಾಣವನ್ನು ಪಠಿಸಿದರು. ಆನಂತರ ಸ್ವಾಮಿಯವರ ವಸ್ತ್ರ ಪುಷ್ಪಮಾಲೆ ಶ್ರೀ ಷಠಾರಿಯನ್ನು ಮುಕುಂದ ತಾತಾಚಾರ್ಯರಿಗೆ ಸಮರ್ಪಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದಲ್ಲಿರುವ ವಿವಿಧ ಉಪಾಲಯಗಳ ಬಳಿ ಆಶೀರ್ವಚನ ಮಾಡಿದರು. ಆನಂತರ ಮುಕುಂದಾಚಾರ್ಯರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಮಂಗಳವಾದ್ಯಗಳ ನಡುವೆ ಆಲಯ ಉತ್ತರ ಮಾಡಬೀದಿಯಲ್ಲಿರುವ ಅವರ ಸ್ವಗೃಹಕ್ಕೆ ಮರ್ಯಾದೆಯೊಂದಿಗೆ ತಲುಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕಾರ್ತಿಕ ಪೌರ್ಣಿಮೆಯ ಪ್ರಯುಕ್ತ ಸಂಕೀರ್ತನಾ ಸೇವೆಯು ಜರುಗಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕಾರ್ತಿಕ ಹುಣ್ಣಿಮೆಯಿಂದ ಏಕಾದಶಿಯವರೆಗೆ ನಿತ್ಯ ರಾತ್ರಿ ಪೂಜೆಯ ನಂತರ ತುಳಸಿ ಪೂಜೆಯನ್ನು ಮಾಡಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಸಂಕೀರ್ತನಾ ಸೇವೆಯು ಜರುಗಿತು. ಉತ್ಥಾನ ದ್ವಾದಶಿಯ ಪ್ರಯುಕ್ತ ಶ್ರೀಕೃಷ್ಣನಿಗೆ
ಅಮಲಕೇಶ ಅಲಂಕಾರವನ್ನು ಪುತ್ತಿಗೆ ಕಿರಿಯ ಶ್ರೀಪಾದರು ಮಾಡಿದರು. ನಂತರ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿದರು. ಪರ್ಯಾಯ ಶ್ರೀಪಾದರಿಂದ ಉತ್ಥಾನ ದ್ವಾದಶಿಯ ಪ್ರಯುಕ್ತ ಪ್ರಬೋಧೋತ್ಸವವು ನೆರವೇರಿತು. ಆಷಾಢದಲ್ಲಿ ಶಯನಿ ಏಕಾದಶಿಯಂದು ಲೋಕ ವಿಡಂಬನೆಗಾಗಿ ಶಯನಿಸಿರುವ ಮಹಾವಿಷ್ಣುವು ಕಾರ್ತಿಕ ಶುದ್ಧ ದ್ವಾದಶಿಯಂದು ಪ್ರಬೋಧಿನಿಯಂದು ತುಳಸಿ ಮೂಲದಿಂದ ಏಳುತ್ತಾನೆ ಎಂಬ ನಂಬಿಕೆಯಿದೆ. ಇದನ್ನು ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ. ಕಾರ್ತಿಕ ಹುಣ್ಣಿಮೆಯಿಂದ ದ್ವಾದಶಿಯ ತನಕ ತುಳಸಿಯಲ್ಲಿ ದಾಮೋದರನೊಂದಿಗೆ ಲಕ್ಷ್ಮಿಯಲ್ಲಿ ಸನ್ನಿಹಿತವಾಗಿರುತ್ತಾನೆ. ಭಗವಂತನ ಕೃಪೆಗಾಗಿ ವಾದಿರಾಜರ ಹಾಡುಗಳನ್ನು ಸಂಕೀರ್ತನೆ ಮಾಡುವ ಸಂಪ್ರದಾಯ ನಡೆದು ಬಂದಿದೆ. ಪವಿತ್ರವಾದ ತುಳಸಿಯಲ್ಲಿ ಕಾರ್ತಿಕ ಹುಣ್ಣಿಮೆಯಿಂದ ದ್ವಾದಶಿ ತನಕ ಮಹಾವಿಷ್ಣು ಮಹಾಲಕ್ಷ್ಮಿಯ ಜೊತೆಗೆ ಸನ್ನಿಹಿತನಾಗಿರುತ್ತಾನೆ. ಇಂತಹ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀನಾರಾಯಣರ ಒಂದೊಂದು ನಾಮದಿಂದ ಸಂಕೀರ್ತನೆ ಮೂಲಕ ಭಜಿಸಿದಾಗ ದೇವರ ಅನುಗ್ರಹವಾಗುವುದು. ಹಾಗಾಗಿ ತುಳಸಿ ಸಂಕೀರ್ತನೆಗೆ ವಿಶೇಷ ಮಹತ್ವವಿದೆ. ಆಂಧ್ರಪ್ರದೇಶದ ಗುಂತಕಲ್ನ ಚಿಪ್ಪಗಿರಿಯಲ್ಲಿ ವಿಜಯದಾಸರ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಾಸವರೇಣ್ಯರಲ್ಲಿ ಒಬ್ಬರಾದ ಕರ್ನಾಟಕದ ದಾಸರಾದ ಶ್ರೀ ವಿಜಯದಾಸರ ಆರಾಧನಾ ಮಹೋತ್ಸವವು ಆಂಧ್ರಪ್ರದೇಶದ ಗುಂತಕಲ್ ಚಿಪ್ಪಗಿರಿಯಲ್ಲಿರುವ ವಿಜಯದಾಸರ ಕಟ್ಟೆಯಲ್ಲಿ 3 ದಿನಗಳ ಕಾಲ ಅದ್ಧೂರಿಯಾಗಿ ನೆರವೇರಿತು. ವಿಜಯದಾಸರ ಆರಾಧನಾ ಮಹೋತ್ಸವವನ್ನು ನವಮಿ, ದಶಮಿ, ದ್ವಾದಶಿಯ 3 ದಿನಗಳ ಕಾಲ ನೆರವೇರಿಸಲಾಯಿತು. ಇದರ ಅಂಗವಾಗಿ ವಿಜಯದಾಸರ ಬೃಂದಾವನಕ್ಕೆ ಬಂಗಾರದ ಕವಚವನ್ನು ತೊಡಿಸಿದರು. ಹಾಗೆಯೇ ದಾಸರ ತಂಬೂರಿ ಹಾಗೂ ಪಾದುಕೆಗಳಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಭಾಗವಹಿಸಿ ವಿಜಯದಾಸರ ಸ್ಮರಣೆಯನ್ನು ಮಾಡಿದರು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುವದಾನ್ಯದಾಂತನ ಹರಿಯ ಭಜಿಸುವ ನರ ಹರಿಯ ಯಜಿಸುವ ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು ಪಾಪ ಕೋಟಿಯ ರಾಶಿ ಲೇಪವಾಗದೋ ತಾಪ ಕಳೆವನೋ ಬಲು ದಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ
ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವವು ಹಿಂಗಿತೆಂದನ ಮಂಗಳಾಂಗನ ಅಂತರಂಗವರಿದನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ದೈವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವಾಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಹುದೋ ಆದಿದೇವನ ಸುಪ್ರಸಾದವಾಹುದೋ ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದ ಸಮೀಪ ಬಿಡುವನೋ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕ್ತರ ಸಂಗ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಲೇಷ ಭಕುತಿ ದೊರಕದು. ಹೀಗಾಗಿ ಅವರು ವಿಜಯದಾಸರು. ವಿಜಯದಾಸರು ಅಂದ್ರೆ ವಿಜಯ ಅಂದ್ರೆ ಪರಮಾತ್ಮ, ವಿಜಯ ವಿಠಲ. ವಿಜಯ ವಿಠಲನ ದಾಸರು ಅಂತ ಒಂದರ್ಥ. ಇನ್ನೊಂದು ವಿಜಯರಾಗಿ ವಿಜಯನಂತೆ ಆಗಿ ದಾಸರಾದವರು ಅಂತ. ವಿಜಯ ಅಂತ ಅರ್ಜುನನಿಗೆ ಹೆಸರು. ಅರ್ಜುನನಿಗೆ ಅನೇಕ ಹೆಸರುಗಳಿವೆ. ಅಜ್ಞಾತವಾಸದಲ್ಲಿ ಉತ್ತರ ಕುಮಾರನಿಗೆ ಅರ್ಜುನ ಹೇಳ್ತಾನೆ, ಅರ್ಜುನ ಷಂಡರ ವೇಷದಲ್ಲಿರ್ತಾನೆ, ಬೃಹನ್ನಲ ವೇಷದಲ್ಲಿ. ಆ ವೇಷದಲ್ಲಿದ್ದ ನಾನು ಅರ್ಜುನ ಅಂದರೆ ಉತ್ತರ ಕುಮಾರನಿಗೆ ವಿರಾಟರಾಜನ ಮಗನಿಗೆ ವಿಶ್ವಾಸ ಬರೋದು, ನೀನು ಅರ್ಜುನ ಅಂತ ನಾನು ಹೇಗೆ ನಂಬಬೇಕು ಅಂತ. ಅರ್ಜುನನಿಗೆ ಗುಹ್ಯವಾದ ಕೆಲವು ನಾಮಗಳಿವೆ, ಆ ನಾಮಗಳೆಲ್ಲ ನಿನಗೆ ಗೊತ್ತಿದ್ರೆ ನೀನು ಅರ್ಜುನ ಅಂತ ನಾನು ಹೇಳ್ತೀನಿ ಅಂತ. ಆಗ ತನ್ನ ಎಲ್ಲ ಹೆಸರುಗಳನ್ನ ಅರ್ಜುನ ಹೇಳ್ತಾನೆ. ಅದರೊಳಗೆ ವಿಜಯ ಅಂತ ಒಂದು ಹೆಸರು ಅರ್ಜುನನಿಗೆ. ಹೀಗಾಗಿ ಇವರು ವಿಜಯರಾಗಿ ಅರ್ಥಾತ್ ಅರ್ಜುನನಂತೆ ಅರ್ಜುನ ಭಗವದ್ಗೀತೆಯನ್ನ ಗಮನ ಕೊಟ್ಟು ಕೇಳಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಲ್ಲವೇ, ಹಾಗೆ ಆ ಭಗವದ್ಗೀತೆಯ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನಗಳು, ಅವುಗಳಿಗೆ ಅನುಗುಣವಾಗಿ ಆ ಕೃಷ್ಣನ ಸಂದೇಶವನ್ನು ತಾವು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ರು ಅಂದರೆ ವಿಜಯನಂತೆ ಅರ್ಜುನನಂತೆ ಜೀವನದಲ್ಲಿ ಅಳವಡಿಸಿಕೊಂಡು ದಾಸ್ಯವನ್ನ ಪಡೆದವರಾದದ್ದರಿಂದ ವಿಜಯದಾಸರು ಅನ್ನುವ ಹೆಸರು ಅವರಿಗೆ ಸಾರ್ಥಕ. ಹೀಗಾಗಿ ಅಭಿಮಾನವನ್ನು ಬಿಟ್ಟವರು, ದೇಹಾಭಿಮಾನ ಬಿಟ್ಟವರು. ದೇಹಾಭಿಮಾನ ಬಿಟ್ಟರೆ ದುಃಖ ಆಗೋದಿಲ್ಲ. ಪೂರ್ಣ ಬಿಡಲಿಕ್ಕೆ ಅವರ ಹಾಗೆ ಎಲ್ಲರಿಗೂ ಸಾಧ್ಯ ಇಲ್ಲ, ಆದರೆ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ. ಪರಮ ಪವಿತ್ರ ಕಾರ್ತೀಕ ಮಾಸದ ಶುಭ ವೇಳೆ ಕಪಿಲ ತೀರ್ಥದ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯವು ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿತು. ಕಾರ್ತೀಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಕಾರ್ತೀಕ ಮಾಸ ವಿಶೇಷ ಪೂಜೆ, ಹೋಮ ಮಹೋತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಬೆಳಗ್ಗೆ ಕಾಮಾಕ್ಷಿ ಅಮ್ಮನವರಿಗೆ ಚಂಡಿಕಾ ಹೋಮ ಸಂಪ್ರದಾಯ ಶೋಭಿತವಾಗಿ ಜರುಗಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದೊಂದಿಗೆ ಆಸೀನಗೊಳಿಸಿದರು. ಆನಂತರ ಪಂಡಿತರು, ಅರ್ಚಕರು ಯಾಗಶಾಲೆಯಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆ, ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಚಂಡಿ ಪೂಜೆ, ಹೋಮ, ಪೂರ್ಣಾಹುತಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ವಿಜಯದಾಸರ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಮೈಸೂರು ರಾಮಚಂದ್ರಾಚಾರ್ಯವರ ಆಧ್ವರ್ಯದಲ್ಲಿ ಕಾಣಿಯೂರು ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವವಲ್ಲಭ ತೀರ್ಥರ ಸಂಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭೀಮನಕಟ್ಟೆ ಮಠದ ಮಠಾಧಿಪತಿಗಳಾದ ಶ್ರೀ ರಘುವರೇಂದ್ರ ತೀರ್ಥರು, ಶ್ರೀ ಪೇಜಾವರ ಮಠದ ಮಠಾಧಿಪತಿಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಶ್ರೀ ಪಲಿಮಾರು ಮಠದ ಮಠಾಧಿಪತಿಗಳಾದ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರು ಹಾಗೂ ಶ್ರೀ ವಿದ್ಯಾಧೀಶ ತೀರ್ಥರು, ಶ್ರೀ ಅದಮಾರು ಮಠದ ಮಠಾಧಿಪತಿಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥರು, ಶ್ರೀ ಸೋದೆ ಮಠದ ಮಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರು, ಶ್ರೀ ಸುಬ್ರಹ್ಮಣ್ಯ ಮಠದ ಮಠಾಧೀಶರಾದ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು, ಶ್ರೀಪಾದರಾಜ ಮಠದ ಮಠಾಧಿಪತಿಗಳು, ಶ್ರೀ ಸುಜಯನಿಧಿ ತೀರ್ಥರು, ಅದಮಾರು ಮಠ ಕಿರಿಯ ಪೀಠಾಧಿಪತಿ ಈಶಪ್ರಿಯ ತೀರ್ಥರು,
ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅನೇಕ ಪೀಠಾಧಿಪತಿಗಳು, ಪಂಡಿತರು ಹಾಗೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಜಯದಾಸರನ್ನು ಸ್ಮರಿಸಿದರು. ತಿರುಮಲದಲ್ಲಿ ಆಫ್ಲೈನ್ ಶ್ರೀವಾಣಿ ದರ್ಶನದ ಟಿಕೆಟ್ ಅನ್ನು ಸುಲಭವಾಗಿ ಪಡೆಯಲು ಮಾಡಿರುವುದಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರವರು ತಿಳಿಸಿದರು. ತಿರುಮಲದ ಗೋಕುಲಂ ಸಮಾವೇಶ ಮಂದಿರದ ಹಿಂಬದಿ ಶ್ರೀವಾಣಿ ದರ್ಶನದ ಟಿಕೆಟ್ಗಳ ನೂತನ ಕೌಂಟರ್ ಅನ್ನು ಅಡಿಷನಲ್ ಇಒ ಬುಧವಾರ ಬೆಳಗ್ಗೆ ಪ್ರಾರಂಭಿಸಿದರು. ಕೌಂಟರ್ ಬಳಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ನಂತರ ಸ್ವತಃ ಭಕ್ತರ ಬಳಿ ವಿವರಗಳನ್ನು ಆಲಿಸಿ ಮೊದಲ ಟಿಕೆಟ್ಗಳನ್ನು ನೀಡಿದರು. ಈ ಸಂದರ್ಭವಾಗಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಈ ಹಿಂದೆ ಶ್ರೀವಾಣಿ ಕೌಂಟರ್ ಕ್ಯೂಲೈನ್ನಲ್ಲಿ ಮಳೆ ಬಂದಾಗ ಭಕ್ತರು ಪಡುತ್ತಿದ್ದ ಕಷ್ಟವನ್ನು ಗುರುತಿಸಿ ಪ್ರತ್ಯೇಕ ಕೌಂಟರ್ಗಳನ್ನು ಏರ್ಪಾಟು ಮಾಡಿರುವೆವು ಎಂದು ತಿಳಿಸಿದರು. ಶ್ರೀವಾಣಿ ಭಕ್ತರು ಇನ್ನು ಮುಂದೆ ಯಾವುದೇ ಅಸೌಕರ್ಯವಾಗದಂತೆ ಟಿಕೆಟ್ಗಳನ್ನು ಪಡೆಯಬಹುದು ಎಂದು ತಿಳಿಸಿದರು. ದಿನಕ್ಕೆ 900 ಟಿಕೆಟ್ಗಳನ್ನು ಆಫ್ಲೈನ್ ಮುಖಾಂತರ ಕೊಡುತ್ತಿದ್ದೇವೆ ಎಂದು ತಿಳಿಸಿದರು. ಮೊದಲು ಟಿಕೆಟ್ ಪಡೆದುಕೊಳ್ಳುವುದಕ್ಕೆ 3 ರಿಂದ 4 ನಿಮಿಷಗಳಾಗುತ್ತಿದ್ದವು. ಪ್ರಸ್ತುತ 1 ನಿಮಿಷದಲ್ಲಿ ಭಕ್ತರಿಗೆ ಟಿಕೆಟ್ಗಳು ಪಡೆಯುವ ಹಾಗೆ ಅಪ್ಲಿಕೇಶನ್ನಲ್ಲಿ ಮಾರ್ಪಾಟು ಮಾಡಿದ್ದೇವೆ ಎಂದು ತಿಳಿಸಿದರು. 5 ಕೌಂಟರ್ಗಳ ಮುಖಾಂತರ ಭಕ್ತರು ಸುಲಭವಾಗಿ ಟಿಕೆಟ್ಗಳನ್ನು ಪಡೆಯಬಹುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಸಿಇ ಸತ್ಯನಾರಾಯಣ, ಡೆಪ್ಯೂಟಿ ಇಒ ರಾಜೇಂದ್ರ, ವಿಜಿಒ ಸುರೇಂದ್ರ, ಎಇಒ ಕೃಷ್ಣಯ್ಯ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಪತಿಯ ಅಪ್ಪಲಾಯ ಗುಂಟದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸಹಸ್ರ ಕಳಶಾಭಿಷೇಕ ಅತ್ಯಂತ ಮನೋಹರವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಅಪ್ಪಲಾಯ ಗುಂಟ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು 2ನೇ ಬುಧವಾರ ಸಹಸ್ರ ಕಳಶಾಭಿಷೇಕ ನೆರವೇರಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಅರ್ಚಕರು ಮೊದಲಿಗೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶಾರಾಧನೆಯನ್ನು ನಿರ್ವಹಿಸಿದರು. ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ನಯನಾನಂದಕರವಾಗಿ ಸಹಸ್ರ ಕಳಶಾಭಿಷೇಕವನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು.
ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತೀಕ ಮಾಸದ ಪ್ರಯುಕ್ತ ಪೂಜೆಗಳು ಮಂಗಳಕರವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಮುಂಜಾನೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನವನ್ನು ನಿರ್ವಹಿಸಿ ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಶಂಖನಾದ, ಭಕ್ತರ ಶಿವನಾಮಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಅರ್ಚಕರು ಅತ್ಯಂತ ಮಹೋತ್ತರವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರಪರ್ವವಾಗಿ ನಿರ್ವಹಿಸಿದರು. ಅನಂತರ ಚಂದನ ರೇಖೆಗಳು, ಕುಂಕುಮ ತಿಲಕದೊಂದಿಗೆ ಭಸ್ಮಧಾರಣೆ ಪೂರ್ಣಗೊಳಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾರ್ಚನೆಯನ್ನು ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಂಗಳಾರತಿಯನ್ನು ಸಮರ್ಪಿಸಿದರು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಕಾಲಭೈರವ ಸ್ವಾಮಿಗೆ ಅಭಿಷೇಕ ಸೇವೆ ನಯನ ಮನೋಹರವಾಗಿ ಜರುಗಿತು. ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿ ಶ್ರೀಕಾಲಭೈರವನ ಸನ್ನಿಧಿಯಲ್ಲಿ ಮೊದಲಿಗೆ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಭಕ್ತರ ಸಮಕ್ಷಮದಲ್ಲಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳ ನಡುವೆ ಸ್ವಾಮಿಯವರಿಗೆ ಪಂಚಾಮೃತಗಳು, ಹಲವು ಬಗೆಯ ಸುಗಂಧ ದ್ರವ್ಯಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳು, ನಿಂಬೆಹಣ್ಣಿನ ಹಾರದೊಂದಿಗೆ ಸ್ವಾಮಿಯನ್ನು ಅಲಂಕರಿಸಿ ಧೂಪದೀಪ, ನೈವೇದ್ಯ, ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ತೆಲಂಗಾಣ ರಾಷ್ಟ್ರ ಯಾದಗಿರಿ ಗುಡ್ಡದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಿದ್ದಾರೆ. ಈ ಸಂದರ್ಭವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಏಕಾದಶಿ ಪರ್ವದಿನವನ್ನು ಪುರಸ್ಕರಿಸಿ ಲಕ್ಷ ಪುಷ್ಪಾರ್ಚನೆ ಸೇವೆ ಭಕ್ತಿ ರಸಭರಿತವಾಗಿ ಜರುಗಿತು. ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ಆಸನದಲ್ಲಿ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಆಸೀನಗೊಳಿಸಿದ ಅರ್ಚಕರು ವೈದಿಕ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿದರು. ನಂತರ ವೇದ ಪಾರಾಯಣ, ಮಂಗಳ ಧ್ವನಿಗಳ ನಡುವೆ ಸ್ವಾಮಿಯವರಿಗೆ ಸುಗಂಧ ಶೋಭಿತವಾಗಿ ಲಕ್ಷ ಪುಷ್ಪಾರ್ಚನೆಯನ್ನು ನಿರ್ವಹಿಸಿ ಆನಂದ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಆರುಮುಗಂ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು. ಈ ಪ್ರಯುಕ್ತ ಉಪಾಲಯದ ಕನಕದುರ್ಗಾದೇವಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ಕೃಪೆಗೆ ಪಾತ್ರರಾದರು. ಧರ್ಮಪುರಿಯ ಅಳಗಾಪುರಿಯಲ್ಲಿ ಸ್ಥಾಪಿಸಿರುವ 21 ಅಡಿ ಎತ್ತರದ ಶ್ರೀ ವಾರಾಹಿ ಅಮ್ಮನವರಿಗೆ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಅತ್ಯಂತ ವೇದೋಕ್ತವಾಗಿ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿ ಗಣಪತಿ ಹೋಮ, ಲಕ್ಷ್ಮೀ ಹೋಮ, ನವಗ್ರಹ ಹೋಮ, ಧ್ವಜಾರೋಹಣದೊಂದಿಗೆ ಸಮಾರಂಭ ಆರಂಭವಾಯಿತು. 2ನೇ ಯಾಗಶಾಲಾ ಪೂಜೆಯಲ್ಲಿ ಗಣಪತಿ, ಲಕ್ಷ್ಮಿ, ಸುದರ್ಶನ ಹಾಗೂ ನವಗ್ರಹ ಹೋಮ ನಿರ್ವಹಿಸಿದರು. ನಂತರ ಯಾಗಪೂಜೆ, ದೀಪಾರಾಧನೆ ನಡೆಯಿತು. ತರುವಾಯ ಯಾಗಶಾಲೆಯಲ್ಲಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಪವಿತ್ರ ಜಲ ಕಳಶಗಳಲ್ಲಿರುವ ಜಲದಿಂದ ವೇದ ಪಂಡಿತರು ಶ್ರೀ ವಾರಾಹಿ ಅಮ್ಮನವರಿಗೆ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ತರುವಾಯ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ಮಾತೃಮಂಡಳಿ ವೃತ್ತದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಏಕದಂತನಿಗೆ ಸುಗಂಧಭರಿತ ಪುಷ್ಪಮಾಲೆ ಹಾಗೂ ಗರಿಕೆಯಿಂದ ಅಲಂಕರಿಸಲಾಗಿತ್ತು. ತರುವಾಯ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಗೌರಿಪುತ್ರನ ದರ್ಶನವನ್ನು ಪಡೆದು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಆಪಾತಾಳನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾ ವಿಸ್ಫುರತ ಜ್ಯೋತಿಸ್ಫಾಟಿಕಲಿಂಗ ಮೌಲ್ಯ ವಿಲಸತ್ಪೂರ್ಣೇಂದುವಾಂತಾಮೃತೇ
हस्तोकाप्लुतमेकमेशमनिशं रुद्रानुवाकाञ्जपेत् जाये दीप्सितसिद्धये ध्रुवपदं विप्रोऽभिषिञ्चेच्छिवम् ब्रह्माण्डव्याप्तदेहाभसितहिमरुचा भासमाना भुजङ्गैः कण्ठे कालाकपर्दाकलितशिशिकलाश्चण्डकोदण्डहस्ताः रक्षा रुद्राक्षमालासु ललितवपुषा स्यांभवा मूर्तिभेदा ರುದ್ರಾಭಿಷೇಕ 2024 ಕಾರ್ತಿಕ ಮಾಸೋತ್ಸವ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಧ್ಯಾನಾರಾಮ್ನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಚಿಟ್ಟಾಣಿ ಅಭಿಮಾನಿ ಬಳಗ ಇವರು ಆಯೋಜಿಸಿರುವ ಚಿಟ್ಟಾಣಿ ಸಂಸ್ಮರಣಾ ಯಕ್ಷಗಾನ ಸಪ್ತಾಹ 2024 ಇದರ ಅಂಗವಾಗಿ ಪ್ರಸಿದ್ಧ ಕಲಾವಿದರಿಂದ ಸತ್ಯ ಹರಿಶ್ಚಂದ್ರ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಏನೆಲ್ಲ ಕಂಡೆ ನಾನು. ರಾಜ ಹರಿಶ್ಚಂದ್ರನಾಗಿ ಕೈಯಲ್ಲಿ ಪ್ರಭುದಂಡವನ್ನು ಧರಿಸಿ ಸಮೃದ್ಧವಾಗಿರುವಂಥ ಸಾಕೇತವನ್ನು ಆಳುವ ಸುವರ್ಣಮಯವಾದ ಕಾಲವನ್ನು ಕಂಡೆ. ಕೌಶಿಕರಿಗೆ ಕೊಟ್ಟ ಮಾತಿನಂತೆ ದೇಶಕೋಶವನ್ನೆಲ್ಲ ಒಪ್ಪಿಸಿ ಸತಿ ಸುತರ ಸಹಿತ ನಿರ್ಗತಿಕರಂತೆ ಕಾಡು ಮೇಡಿನಲ್ಲಿ ಅಂಡಲೆಯುವ ಕಾಲವನ್ನು ಕಂಡೆ. ಋಣಮುಕ್ತನಾಗುವುದಕ್ಕೆ ಬೇಕಾಗಿ ಹೆಂಡತಿ ಮಗನನ್ನು ಮಾರಾಟ ಮಾಡುವ ಕಾಲವನ್ನು ಕಂಡೆ. ಹೆಚ್ಚೇನು ನನ್ನನ್ನೇ ನಾನು ಶ್ವಪಟನಿಗೆ ಮಾರಾಟ ಮಾಡಿಕೊಂಡು ದಾಸನಾಗಿ ಹೆಣ ಸುಡುವ ಕಾಲವನ್ನು ಕಂಡೆ. ಹೀಗೆ ಕಂಡು 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 ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.